ಸಾವುಕಾರ ಮಂದಿಗೆಲ್ಲ ನಮಸ್ಕಾರ ರೀ. ನಾನು ನಿಮ್ಮ ಅಕ್ಷಯ್. ಇವತ್ತು ಮತ್ತೊಂದು 12ನೇ ಶತಮಾನದ ಬಸ್ತಿ ನೋಡಕ್ಕೆ ಹೊಂಟೀನಿ. ಈ ಬಸ್ತಿ ರಾಯಬಾಗದ ಹೊರವಲಯದಲ್ಲಿ ಐತ್ರಿ. ರಾಯಬಾಗದಿಂದ ಜಸ್ಟ್ 1 ಕಿಲೋಮೀಟ್ರ್. ನಾ ಇವತ್ತು ಹೋಗಿದ್ದೆ ರೀ ಬೆಳಗ್ಗೆ ಬಸ್ತಿಯ ದರ್ಶನ ತಗೋಕೆ. ಬರ್ರಿ ನಿಮಗೂ ದರ್ಶನ ಕೊಡಿಸ್ತೇನೆ. ಈ ಬಸ್ತಿಯ ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ ಈ ಬಸ್ತಿ 12ನೇ ಶತಮಾನದ ರಟ್ಟರಾಜ 4ನೆಯ ಕಾರ್ತವೀರ ತನ್ನ ತಾಯಿ ಚಂದ್ರಿಕಾ ದೇವಿ ಸಲುವಾಗಿ ಕಟ್ಟಿಸಿರುವ ಬಸ್ತಿ ಐತ್ರಿ. ಬಸ್ತಿಯ ಗರ್ಭಗುಡಿಯಲ್ಲಿ ಷಡ್ಗಶನದಲ್ಲಿರುವ ಮಹಾವೀರ ತೀರ್ಥಂಕರ ಪ್ರತಿಮೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಪೂರ್ವವಾಗೈತ್ರಿ. ಮತ್ತು ಬಸ್ತಿಯ ಒಳಗಿರುವ ಕಲ್ಲಿನ ಕಂಬಗಳು, ನಾಜೂಕ ಕೆತ್ತನೆಗಳು ಹಾಗೂ ತಾಮ್ರದ ಫಲಕಗಳ ಲಿಪಿಗಳು ಆ ಕಾಲದ ವಾಸ್ತುಶಿಲ್ಪನ ಎತ್ತಿ ತೋರಿಸೈತೆ ನೋಡ್ರಪ್ಪ ಸಾವುಕಾರ ಮಂದಿ. ಹಾಗೂ ಈ ಬಸ್ತಿಯ ಮಾನಸ್ತಂಭದ ಬಗ್ಗೆನೂ ಒಂದು ವಿಶೇಷವಾದ ಸ್ಟೋರಿ ಐತ್ರಿ. ಏನಪ್ಪ ಅಂದರೆ ಈ ಬಸ್ತಿಯ ಮಾನಸ್ತಂಭ 1990ರ ದಶಕದಲ್ಲಿ ನಿರ್ಮಿಸಿರುವಂಥ ಮಾನಸ್ತಂಭ. ನೋಡ್ಬೇಕಂದ್ರೆ ಸರ್ ಸಾವುಕಾರ ಮಂದಿ ಓವರಾಲ್ ಆಗಿ ಏಕ್ ನಂಬರ್ ಅದನ್ನ ಹೇಳವ ಎಲ್ಲ ನೋಡಕ್ಕೆ. ಮತ್ತು ಈ ಬಸ್ತಿ ನೋಡ್ಬೇಕಂದ್ರೆ ರೀ ನೀವು ರಾಯಬಾಗಕ್ಕೆ ಬರಬೇಕಾಗ್ತತಿ. ಸೊ ನಾವು ಹೋಗಿ ಕಂಪ್ಲೀಟ್ ವಿಡಿಯೋ ಮಾಡೇನ್ರಿ ಇದ್ರ ಬಗ್ಗೆ. ಅದ್ರ ಡಿಸ್ಕ್ರಿಪ್ಷನ್ ನನ್ನ ಬಯೋದಲ್ಲಿ ಐತಿ. ಮತ್ತು ನಾ ಮಾನಸ್ತಂಭ ಬಗ್ಗೆ ಆಗಲಿ ಈ ಬಸ್ತಿಯ 2-3 ವಿಶೇಷತೆ ಬಗ್ಗೆ ಆಗಲಿ ನಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡೇನ್ರಿ. ನೀವು ದಯಮಾಡಿ ನನ್ನ ಬಯೋದಾಗ ಹೋಗ್ರಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ದಾಗ ಹೋಗಿ ಪೂರ್ಣ ವಿಡಿಯೋ ನೋಡ್ರಿ, ಮಜಾ ಮಾಡಿರಿ. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಾವುಕಾರ ಮಂದಿ. ಲಾಸ್ಟ್ ಮತ್ತೊಂದು ಮಾತು ನಿಮ್ಗೆ ಹೇಳೋದು ಏನಂದ್ರೆ ರೀ, ಈ ಬಸ್ತಿ ಒಳಗೆ ಒಂದು ನಾಗರ ಹಾವು ಐತ್ರಿ. ಆ ನಾಗರ ಹಾವು ಭಕ್ತರಿಗೆ ದರ್ಶನ ಕೊಡ್ತೈತಿ. ಮತ್ತು ಆ ನಾಗರ ಹಾವನ್ನ ನೋಡಿದವರು ಅದರ ವಿಶೇಷತೆ ಏನುಗಳಂತ ನಾ ಫುಲ್ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡೇನು. ಹೋಗಿ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ.